ನಾನು ಮಮತಾ ಗಿರೀಶ್. ಅಂತ್ರಸ್ನಲ್ಲಿ ತುಮಕೂರು ಸಿಕ್ಸ್ ಫಾರ್ಮ್ ಹತ್ತಿರ ನಮ್ಮದು ಸಣ್ಣದಾದಂತಹ ACG ಫಾರ್ಮನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಸ್ವಲ್ಪ ಮಾಹಿತಿಗಳನ್ನ ನಾನು ಕೊಡ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಇದೇ ನನ್ನ ಪುಟ್ಟ ಫಾರ್ಮ್. ಈಗ ಸ್ಟಾರ್ಟ್ ಮಾಡಿರೋಂಥದ್ದು. ನಾನು ಮಾಡೋ ಉದ್ದೇಶ, ಮುಂಚೆ ನಾನು ಕೊರೋನಾ ಟೈಮಲ್ಲಿ ಕೆಲಸ ಬಿಟ್ಟೆ, ಆಮೇಲಿಂದ ಬೇರೆ ಹಳ್ಳಿಗೆ ಶಿಫ್ಟ್ ಆದ್ವಿ. ಆಮೇಲಿಂದ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನನಗೆ ಭಾಳ ಆಸೆ ಇತ್ತು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದು, ಬಟ್ ಆದರೆ ಆಗ್ತಾ ಇರಲಿಲ್ಲ. ಈಗ ನಾನು 8 ತಿಂಗಳಿಂದ ಈ ಕೋಳಿ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗೇನು ಆಸೆ ಇತ್ತು ಅಂತಂದರೆ, ನಂತರ 4 ಜನ ಹೆಣ್ಮಕ್ಳು ಆ ಕೆಲಸನ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಅದೇ ಥರನೇ ಇವಾಗ ಈ ಕೋಳಿ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಎಷ್ಟೋ ಜನ ಹೆಣ್ಮಕ್ಳು ಬಂದು ಅವ್ರ ಮನೆಗೆ ಅವರೇ ತೊಗೊಂಡು ಸಾಕೋ ಥರ ಕೋಳಿಗಳನ್ನ ತೊಗೊಂಡೋಗಿ ಅವರೇ ಇದು ಮಾಡ್ತಾರೆ, ಸಾಕ್ತಾರೆ. ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಆಗಿದೆ. ಫಸ್ಟು ನಾನು 8 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಬಂದು 1000 ಚಿಕ್ಸ್ಗಳನ್ನ ನಾನು ಸಾಕಿದ್ದು. ಬರ್ತಾ ಬರ್ತಾ ಜನಗಳಿಗೂ ಗೊತ್ತಾಗಿ ಇವಾಗ 4000 ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದು ನಮಗೆ ಸಾಲ್ತಾ ಇಲ್ಲ. ಈಗ ನೆಕ್ಸ್ಟ್ ಬ್ಯಾಚು ಬೇರೆ ಕಡೆನೂ ಇನ್ನೂ ಒಂದು 2000 ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಿಂಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ನಮ್ಮ ಹತ್ರ ಯಾವೆಲ್ಲ ತಳಿಗಳಿದೆ ಅಂತಂದರೆ, ಒಂದೇ ಕಾನ್ಸೆಪ್ಟ್ ನಮ್ಮದು, ನಾಟಿ ಕೋಳಿ ಮರಿ, ನಾಟಿ ಮೊಟ್ಟೆ. ಮತ್ತು ಇವಾಗ ಹೇಳ್ತಾರೆ ಪ್ಯೂರ್ ನಾಟಿ ಅಂತ ಹೇಳ್ತಾರೆ. ಆ ಪ್ಯೂರ್ ನಾಟಿ ಅಂದರೆ ಏನು? ಪ್ಯೂರ್ ನಾಟಿ ಅಂತ ಇಲ್ಲ, ಅದನ್ನು ನಾವು ಮಾಡ್ಕೊಂಡಿರೋದು. ಇವಾಗ ಮೈಸೂರು ನಾಟಿ ಕೋಳಿ ಅಂತಾರೆ. ಹಂಗಾದ್ರೆ ಆ ಮೈಸೂರು ನಾಟಿ ಕೋಳಿ ಹೆಂಗೆ ಬಂತು? ಅವರು ಹೆಸರು ಇಟ್ಕೊಂಡಿರೋದು ಮೈಸೂರು ನಾಟಿ ಕೋಳಿ ಅಂತ ಅಂದ್ಬಿಟ್ಟು. ಇದು ನಮ್ಮದು ಹಳ್ಳಿ ನಾಟಿ ಕೋಳಿ ಅಷ್ಟೇ. ಪ್ಯೂರ್ ನಾಟಿ ಅಂತ ಇದರಲ್ಲಿ ಬರಲ್ಲ. ಕೆಲವರು ಹೇಳ್ತಾರೆ ಪ್ಯೂರ್ ನಾಟಿ, ಅದು ಪ್ಯೂರ್ ನಾಟಿ ಅಲ್ಲ, ಹಳ್ಳಿ ನಾಟಿ ಕೋಳಿ. 1 ದಿನದ ಕೋಳಿ ಮರಿನ ತರಿಸ್ತೀವಿ. ಆ ಕೋಳಿ ಮರಿಗೆ ವ್ಯಾಕ್ಸಿನೇಷನ್ ಒಂದು ಆಗಿ ಬಂದಿರುತ್ತೆ. ಆಮೇಲಿಂದ ನಾವು 21 ದಿವಸ ಈ ಕರೆಂಟಲ್ಲೇ ಕೋಳಿಗಳು ಇರಬೇಕಾಗತ್ತೆ. ಆಮೇಲಿಂದ 7 ದಿವಸಕ್ಕೆ F1 B1 ಇದನ್ನು ಕೊಡ್ತೀವಿ ವ್ಯಾಕ್ಸಿನೇಷನ್ನು. 14 ದಿವಸಕ್ಕೆ IBD ವ್ಯಾಕ್ಸಿನೇಷನ್ ಕೊಡ್ತೀವಿ. ಇನ್ನು 21 ದಿವಸಕ್ಕೆ ಲೊಸೋಟಾ ಕೊಡ್ತೀವಿ. 28 ದಿವಸಕ್ಕೆ 28ನೇ ದಿವಸಕ್ಕೆ ಇನ್ನೊಂದು ರಾಣಿಕೇಟ್ ಅಂತ ಬರುತ್ತೆ, ಅದನ್ನು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದಾದಮೇಲೆ ನಾವು 28 ಆದಮೇಲೆ ನಾವು ಕಸ್ಟಮರ್ಸ್ಗೆ ಕಾಲ್ ಮಾಡಿ, ಇಲ್ಲ ಅವರೇ ಬರ್ತಾರೆ, ನಾವು ಬೇಕು ಅಂತ ಪ್ರೀ ಬುಕ್ಕಿಂಗ್ ಮಾಡೋರಿಗೆ ನಾವು ಫಸ್ಟೇ ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ನಾವು ಕೋಳಿ ಮರಿಗಳನ್ನ ಕೊಡ್ತೀವಿ. ಕೆಲವ್ರು ಹೇಳ್ತಾರೆ 1 ದಿವಸದ 2 ದಿವಸದ ಮರಿ ಕೊಡಿ ಅಂತ. ನಾವು ಆಲ್ಮೋಸ್ಟ್ ಆ ಥರ ಕೊಡೋದಕ್ಕೆ ನಾವು ಇದು ಮಾಡ್ತೀವಿ. ಯಾಕಂದರೆ ವ್ಯಾಕ್ಸಿನೇಷನ್ ಆಗಿರಲ್ಲ. ಸೊ ತೊಗೊಂಡೋಗೋ ತನಕ ಇರುತ್ತೋ ಇರಲ್ವೋ ಈ ಬಿಸಿಲಿಗೆ, ವೆದರ್ಗೆ ಚೇಂಜ್ ಆಗಿ. ಸೊ ಹಾಗಾಗಿ ನಾವೆಲ್ಲರಿಗೂ ಪ್ರಿಫರ್ ಮಾಡೋದು ನಮ್ಮದು 24th ರಾಣಿಕೇಟು ವ್ಯಾಕ್ಸಿನೇಷನ್ ಆಗೋ ತನಕ ನಾವು ಕೊಡಲ್ಲ ಅಂತಲೇ ಆಲ್ಮೋಸ್ಟ್ ಹೇಳೋದು. ಮತ್ತು ನಮ್ಮಲ್ಲಿ ಏನು ಅಂತಂದರೆ 500 ತೊಗೋಬೇಕು, 500 ತೊಗೋಬೇಕು, 1000 ತೊಗೋಬೇಕು ಅನ್ನೋದು ನಮ್ಮ ಹತ್ರ ಇಲ್ಲ. ನೀವು ಬಂದು 1 ಕೂಡ ತೊಗೊಂಡೋಗ್ಬೋದು, 2 ಕೂಡ ತೊಗೊಂಡೋಗ್ಬೋದು. ಇಷ್ಟೇ ತೊಗೋಬೇಕು ಅನ್ನೋದು ನಮ್ಮ ಹತ್ರ ಇಲ್ಲ. ನೀವು ಸಹ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊತೀರಾ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಆಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿ. ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ನಮ್ಮ ಹತ್ರ ಇಲ್ಲ ರೂಲ್ಸು. ಆವಾಗಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟಾಗುತ್ತೋ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದು ನೀವು ತೊಗೊಂಡು ಹೋಗ್ಬೋದು, ಸಾಕ್ಬೋದು. ಮತ್ತು ಹೆಣ್ಮಕ್ಳಿಗೆ ಏನಂತಂದರೆ, ನೀವು ಇವಾಗ ಮೊಟ್ಟೆ ಎಲ್ಲಿ ಸೇಲ್ ಮಾಡೋದು ಗೊತ್ತಿರಲ್ಲ ಕೆಲವ್ರಿಗೆ, ಕೋಳಿ ಎಲ್ಲಿ ಸೇಲ್ ಮಾಡಬೇಕು ಗೊತ್ತಿರಲ್ಲ, ಹೆಂಗೆ ಮಾಡೋದು ಅಂತಂದರೆ ನಾವೇ ಬೈಬ್ಯಾಕ್ ಮಾಡ್ಕೋತೀವಿ. ಇದಕ್ಕೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಅಂದರೆ, CRD, ಕೊರೈಸಾ ಮತ್ತು ರೆಡ್ ಮೋಷನ್ ಹೋಗುತ್ತೆ. CRD ಅಂದರೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ. ಎಂಡ್ರೋಫ್ಲೆಕ್ಸಿನ್ನು ಮತ್ತು ಎಂಡ್ರೋಸಿನ್ ಅದಕ್ಕೆ ಔಷಧಿ ಹಾಕ್ಬೋದು. ನಾವು ಮನೆಯಲ್ಲೇ ಮಾಡ್ತೀವಿ ಅಂತನಾದರೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅಜ್ವೈನ 1 ಲೀಟ್ರ್ ನೀರು ಹಾಕ್ಬಿಟ್ಟು 1/4 ಲೀಟ್ರ್ ನೀರು ಕುದಿಸ್ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ಬೋದು. ಇದು ಹೆಂಗೆ ಹರಡುತ್ತೆ ಅಂದರೆ, ಗಾಳಿ, ನೀರು ಮತ್ತು ನಾವು ಹಾಕೋ ಫುಡ್ಡಿಂದ. ಸೊ ಅದಕ್ಕೋಸ್ಕರ ಏನೇ ಮಾಡಿ ಸ್ವಲ್ಪ ಹೈಜೀನ್ನ ಮೇಂಟೈನ್ ಮಾಡಿ, ಕ್ಲೀನಾಗಿರಬೇಕು. ಆಮೇಲಿಂದ ಇನ್ನೊಂದು ಕೊರೈಸಾ ಅಂತ, ಕಣ್ಣು ಉತ್ಕೊಳ್ಳೋದು, ಕಣ್ಣಲ್ಲಿ ನೀರು ಬರುವಂಥದ್ದು, ಈ ಥರ ಆಗುತ್ತೆ. ಇದಕ್ಕೆ ಬಂದು ಸಿಪ್ಲೋಸಿನ್ ಅಂತ ಒಂದು ಡ್ರಾಪ್ಸ್ ಬರುತ್ತೆ, ಐ ಡ್ರಾಪ್ಸು. ಡೈಲಿ 2 ಟೈಮ್ಸ್ ಹಾಕೋದು. ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಒಂದು ವೆಟ್ ಕ್ಲಾತ್ನ ತೊಗೊಂಡು ಸ್ವಲ್ಪ ಒರೆಸ್ಬೇಕು ಡೈಲಿ ಸ್ವಲ್ಪ. ಅದಾದಮೇಲಿಂದ ಇನ್ನೊಂದು ರೆಡ್ ಮೋಷನ್ ಬರುತ್ತೆ. ಅದಕ್ಕೆ ಎಮೊಕೇಷನ್ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ಅದನ್ನು ಪರ್ ಚಿಕ್ಕಿಗೆ 0.25% ಹಾಕ್ಬೇಕು ಅದಕ್ಕೆ. ಸೊ ಇಷ್ಟು ಸಹ ನಾವು ಹೆಂಗೆ ಮೇಂಟೈನ್ ಮಾಡಬೇಕು ಅಂದರೆ, ಸ್ವಲ್ಪ ಹೈಜೀನಾಗಿ, ಗಲೀಜಾಗಿ ಇಟ್ಕೊಳ್ದಿರ ಕ್ಲೀನಾಗಿ, ಮತ್ತು
ಸಡನ್ನಾಗಿ ಹೊರಗಡೆಯಿಂದ ಬಂದವ್ರನ್ನ ಸೇರಿಸ್ತೀರ ತೋಟಕ್ಕೆ, ಒಂದು ನೀವೇನು ಶೆಡ್ ಮಾಡಿರ್ತೀರೋ ಅದರೊಳಗೆ ಸಡನ್ನಾಗಿ ಯಾರನ್ನೂ ಬಿಡಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಬೇರೆ ಫಾರ್ಮಿಂದ ಬಂದು ನಿಮ್ಮ ಫಾರ್ಮ್ಗೆ ಹೋದರೆ ಆ ಫಾರ್ಮಲ್ಲಿ ಏನು ಇನ್ಫೆಕ್ಷನ್ ಇರುತ್ತೆ ಅದು ನಿಮ್ಮ ಕೋಳಿಗಳಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೊರಗಡೆಯಿಂದ ಬಂದವ್ರನ್ನ ಡೈರೆಕ್ಟಾಗಿ ಬಿಡಕ್ಕೆ ಹೋಗಬೇಡಿ. ರೆಡ್ ಮೋಷನ್ಗೆ ಆಂಪ್ರೋಲಿನ್ ಅಂತ ಒಂದು ಇದು ಬರುತ್ತೆ, ಅದನ್ನು ನೀರಿಗೆ ಹಾಕಿ ಕೊಡ್ಬೋದು. ಇವಾಗ ಇದಕ್ಕೆ ಫುಡ್ ಹಾಕಬೇಕು ಅಂತಂದರೆ ನೀವು ಝೀರೋ ಕಾಸ್ಟು, ಅಂದರೆ ಮನೇಲಿ ಇವಾಗ ರಾಗಿ ಇರುತ್ತೆ, ಅಕ್ಕಿ, ಗೋಧಿ, ಜೋಳ ಇಷ್ಟನ್ನು ನುಚ್ಚು ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕುವಂಥದ್ದು. ಆಮೇಲಿಂದ ಮನೇಲಿ ಏನಾದರೂ ಮಿಕ್ಲಿ ಅದನ್ನು ಇದಕ್ಕೆ ಹಾಕುವಂಥದ್ದು. ನುಗ್ಗೆಕಾಯಿ, ಆಮೇಲಿಂದ ಪಪಾಯ ಎಲೆ, ಬಾಳೆ ಎಲೆ ಚಿಗುರು ಇರುತ್ತಲ್ಲ ಅದನ್ನು ತಗೊಂಡು ಬಂದು ಇದಕ್ಕೆ ಹಾಕ್ಬೋದು. ಸೊ ಇದು ಯಾವುದೇ ಥರದ ಈಚೆಗಡೆ ತಂದು ನಾವು ಫೀಡ್ ಹಾಕಬೇಕು ಅನ್ನೋ ಒಂದು ಇದು ಟೆನ್ಷನ್ ಇಲ್ಲ. ಇದು ಆರಾಮಾಗಿ ತೋಟಕ್ಕೆ ಬಿಟ್ಬಿಟ್ರೆ ಒಂದು ಕಳೆನೂ ಸಹ ಹುಟ್ಟದಿರೋ ಹಾಗೆ ಎಲ್ಲ ಕ್ಲೀನಾಗಿ ತಿನ್ಕೊಂಡು ಅದು ಕೂಡ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕೋಳಿಗಳು ಸಹ. ಸೊ ಹಾಗಾಗಿ ನೀವು ಹೊರಗಡೆ ಫುಡ್ಡಿಗೆ ಪ್ರೊವೈಡ್ ಮಾಡ್ತೀರಾ, ಮನೆಯಲ್ಲೇ ಹೇಗೆ ಮನೆ ಊಟದ್ದೇ ಏನಿರುತ್ತೆ ಅದನ್ನು ಇದು ಮಾಡ್ಕೊಂಡು ನೀವು ಕೋಳಿಗಳನ್ನ ಸಾಕ್ಬೋದು. ನಾಟಿ ಕೋಳಿ ಮೊಟ್ಟೆಗಳು ಸಹ ಅವೈಲಬಲ್ ಇರುತ್ತೆ. ನಾವು ಇದನ್ನು ಬೆಂಗಳೂರಿಗೂ ಸಪ್ಲೈ ಮಾಡ್ತೀವಿ. ಮತ್ತು ಇದ್ರದ್ದು ಏನು ಇಷ್ಟೊಂದು ಯಾಕೆ ಇದಕ್ಕೆ ಪ್ರಿಫರೆನ್ಸ್ ಇರುತ್ತೆ ಅಂತಂದರೆ ಇದು ಗರ್ಭಿಣಿಯರಿಗೆ ತುಂಬ 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 ಹೆಲ್ಪ್ಫುಲ್ ಆಗುವಂಥದ್ದು. ಇಲ್ಲಿ ನಾವು ದೊಡ್ಡ ಕೋಳಿಗಳನ್ನ ಶೆಡ್ ಮಾಡಿ ಸಾಕ್ತಾ ಇರೋದು. ಏನಂತಂದರೆ ಗಾಳಿ ಬೆಳಕು ಇದಿತ್ತು ಅಂತಂದರೆ ನೀವು ಎಷ್ಟು ಬೇಕಾದ್ರೂ ಸಾಕ್ಬೋದು. ವೆಂಟಿಲೇಷನ್ ಇರಬೇಕು ಗಾಳಿಗಳಿಗೆ. ಈ ಗಾಳಿ ಈ ಕಡೆಯಿಂದ ಬಂದು ಈ ಕಡೆ ಹೋಗೋ ಥರ, ಅಪೋಸಿಟ್ ಸೈಡಲ್ಲಿ ಹೋಗೋ ಥರ ಇರಬೇಕು. ಸೊ ಹಾಗಾಗಿ ಗಾಳಿ ಬೆಳಕು ಜಾಗ ಇತ್ತು ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಕೋಳಿ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮದು ತುಮಕೂರು ಅಂತ್ರಸ್ನಳ್ಳಿ ಬೈಪಾಸ್ ಹತ್ರ ಸಿಟ್ಸ್ ಫಾರ್ಮ್ ಹತ್ತಿರ ನಮ್ಮದೊಂದು ತೋಟದ ಮನೆ ಇರೋದು, ACG ಫಾರ್ಮ್. ಸೊ ಹಾಗಾಗಿ ನಾವು ಡೆಲಿವರಿ ಆ ಥರದ್ದು ಯಾವುದೂ ನಮ್ಮ ಹತ್ರ ಇದಿಲ್ಲ. ಎಲ್ಲ ತುಮಕೂರು ಸುತ್ತಮುತ್ತ ಇರೋ ಅವರಾಗವರೇ ಬರ್ತಾರೆ, ನೋಡ್ತಾರೆ, ತೊಗೊಂಡೋಗ್ತಾರೆ. ಯಾವುದೇ ಥರದ್ದು 75% ಅಡ್ವಾನ್ಸ್ ಹಾಕಿ ಆ ಥರ ಎಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ನೇರವಾಗಿ ಬರ್ತಾರೆ, ತೊಗೋತಾರೆ, ಕ್ಯಾಶ್ ಕೊಡ್ತಾರೆ, ಹೋಗ್ತಾರೆ. ನಮ್ಮ ಹತ್ರ ಒಂದಾಗಲಿ 2, 50, 100 ಎಷ್ಟು ಬೇಕಾದರೂ ಬಂದು ಅವರು ನೋಡಿ ತೊಗೊಂಡು ಹೋಗಬೇಕು. ಮತ್ತು ನಮ್ಮ ಹತ್ರ ದೊಡ್ಡ ಕೋಳಿಗಳು ಸಹ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಕುಯ್ಯೋದಕ್ಕೆ, ಸಾಕೋದಕ್ಕೆ ಮೊಟ್ಟೆ ಕೋಳಿಗಳು ಸಿಗುತ್ತೆ ನಮ್ಮ ಹತ್ರ. ಸೊ ಎಲ್ಲ ಪರ್ಪಸ್ಗೂ ಕೋಳಿಗಳು ನಮ್ಮ ಹತ್ರ ಅವೈಲಬಲ್ ಇರುತ್ತೆ. ಮೊಟ್ಟೆನ ಬೆಂಗಳೂರಿಗೆ ಸೋಮವಾರ ಒಂದು ದಿವಸ ಸಪ್ಲೈ ಇರುತ್ತೆ ನಮ್ಮ ಹತ್ರ. ಅವ್ರು ಬುಕ್ ಮಾಡಿಕೊಂಡ್ರೆ ಸೋಮವಾರ ಬಂದು ನಾವು ಬಸವೇಶ್ವರ ನಗರದಲ್ಲಿ ನಮ್ಮದು ಇನ್ನೊಂದು ಶಾಪ್ ಇದೆ, ಅಲ್ಲಿ ಬಂದು ಅವ್ರು ಕಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಕೋಳಿ ಮರಿಗಳನ್ನ ಅವ್ರು ಡೈರೆಕ್ಟಾಗಿ ಬಂದು ಸ್ಟಾರ್ಟಿಂಗ್ ನೋಡಿ ಆಮೇಲಿಂದ ಅವರು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು.